ಎಲ್ಲರಿಗೂ ನಮಸ್ಕಾರ. ನಾನು ವಂದೇ ಭಾರತ್ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಅದರ ಎಕ್ಸ್ಪೀರಿಯೆನ್ಸ್ನ ನಿಮ್ಮಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇದು ವಂದೇ ಭಾರತ್ ಟ್ರೈನು. ಡೋರ್ ಮೇಲೇ CC ಕ್ಯಾಮ್ರಾ ಇದೆ. ಡೋರ್ ಬಂದು ಆಟೋಮೆಟಿಕ್. ಇದು ಆಟೋ ಡೋರ್ ಇದೆ. ಒಳಗಡೆ ಎಂಟ್ರಿ ಆದ ತಕ್ಷಣ ಈ ಥರ ಇದೆ. ಇದು ನೋಡಿ, ಕ್ಯಾಟ್ರಿನವ್ರಿಗೆ ಇಟ್ಕೊಳೋಕ್ಕೆ ಇಲ್ಲಿ ಹಾಟ್ ವಾಟರ್ ಬರುತ್ತೆ, ಕೋಲ್ಡ್ ವಾಟರ್ನು ಬರುತ್ತೆ. ಜೊತೆಗೆ ಇದು ಹಾಟ್ ಫೀಸರ್, ಹಾಟಾಗಿಡೋದಕ್ಕೆ. ಮತ್ತು ಈ ಕಡೆ ಫೀಸರು ಇದೆ, ಎರಡು ಇಟ್ಕೋತಾರೆ. ಏನಕ್ಕೆ ಇದೆಲ್ಲ ಇರುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಈ ಟ್ರೈನಲ್ಲಿ 2 ಕಾಫಿ, 1 ಸ್ನ್ಯಾಕ್ಸು, 1 ಟಿಫನ್ ಇರುತ್ತೆ. ಇಲ್ಲಿ ಆಟೋ ಸ್ಲೈಡು ಓಪನ್ ಆಗುತ್ತೆ. ಒಳಗಡೆ ಕಂಫರ್ಟ್ಮೆಂಟು ಚೆನ್ನಾಗಿದೆ, ಕಂಫರ್ಟೇಬಲಾಗಿ ಕೂತ್ಕೋಬೋದು ಸೀಟು. ಮತ್ತು ಈ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಮಗೆ ಈ ಶೇಕ್ ಆಗೋದು, ಸೌಂಡು ಎಲ್ಲ ಇರುತ್ತಲ್ಲ, ಅದೆಲ್ಲ ಏನೂ ಇಲ್ಲ. ನಾವು ಹೋಗ್ತಾ ಇದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟು ಸ್ಮೂತಾಗಿ ಮತ್ತು ಫಾಸ್ಟಾಗಿ ಈ ಟ್ರೈನಲ್ಲಿ ನಾವು ಪ್ರಯಾಣ ಮಾಡ್ಬೋದು. ಇದು ಎಲ್ಲ ಆಟೋ ಸಿಸ್ಟಮೇ. ನೋಡಿ, ಇಲ್ಲಿ ತೋರಿಸುತ್ತೆ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ, ನೆಕ್ಸ್ಟು ಯಾವ ಸ್ಟಾಪು ಏನು ಅಂತ ಡಿಸ್ಪ್ಲೇ ಬರ್ತಾ ಇರುತ್ತೆ. ಇಲ್ಲಿ ನೋಡಿ, ಅಲ್ಲೂ ಬರ್ತಾ ಇದೆ ಯಾವ ಕೋಚು ಅಂತ. ನಾವು ಪ್ರೆಸ್ ಮಾಡಿ ಎಕ್ಸಿಟ್ ಆಗಬೇಕು. ಆದ ತಕ್ಷಣ ಇಲ್ಲೂ ನೋಡಿ, ಕ್ಯಾಟರಿನ್ ಇಟ್ಕೊಳ್ಳೋದಕ್ಕೆ ಹಾಟ್ ಸ್ಟೋರೇಜು, ಕೋಲ್ಡ್ ಸ್ಟೋರೇಜು ಎಲ್ಲ ಇದೆ. ಇದು ನೋಡಿ, ಇದು ವೆಸ್ಟರ್ನು ಟಾಯ್ಲೆಟ್ ಹೆಂಗಿದೆ ಅಂತ ತೋರಿಸ್ತೀನಿ. ನಮ್ಮ ಇಂಡಿಯಾದ್ದು ತುಂಬ ಚೆನ್ನಾಗಿದೆ, ನೀಟಾಗಿದೆ, ಒಂಚೂರು ಸ್ಮೆಲ್ ಇಲ್ಲ, ಒಂಚೂರು ಗಲೀಜಿಲ್ಲ, ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಹೈಜಿನಿಕ್ ಆಗಿದೆ. ಟೋಟಲಾಗಿ ಈ ಟ್ರೈನೇ ತುಂಬ ಹೈಜಿನಿಕ್ ಆಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ. ವೆಸ್ಟರ್ನ್ ನೋಡಿ, ಇದು ಎಮರ್ಜೆನ್ಸಿ ಏನಾದರೂ ಆದರೆ ಅಲ್ಲಿ ಪ್ರೆಸ್ ಮಾಡಿಬಿಟ್ಟು ನಾವು ಮಾತಾಡಬೇಕು, ಡೈರೆಕ್ಟಲ್ಲಿ ಇವರಿಗೆ ಹೋಗುತ್ತೆ. ಅದು ಕಂಫರ್ಟಬಲ್ ಆಗಿದೆ ಸೀಟ್ ಮಾತ್ರ. ಈ ಟ್ರೈನಲ್ಲಿ ನಮಗೆ ಆವಾಗಲೇ ಹೇಳ್ದಂಗೆ 2 ಸತಿ ಟೀ ಕೊಡ್ತಾರೆ, 1 ಟಿಫನ್ ಕೊಡ್ತಾರೆ, ಇಲ್ಲ ಲಂಚ್ ಕೊಡ್ತಾರೆ, ಇಲ್ಲ ಡಿನ್ನರ್ ಕೊಡ್ತಾರೆ. ನೀವು ಯಾವ ಟೈಮಿಂಗ್ಸಲ್ಲಿ ನೀವು ಟ್ರಾವೆಲ್ ಮಾಡ್ತೀರೋ ಆ ಬೇಸ್ ಮೇಲೆ ನಿಮಗೆ ಇಲ್ಲಿ ಫುಡ್ಡು ಇನ್ಕ್ಲೂಡಿಂಗ್ ಇವರ ಟಿಕೆಟಲ್ಲೇ ಆ್ಯಡ್ ಆಗಿರುತ್ತೆ. ಸೊ ಕಂಫರ್ಟಬಲಾಗಿ ನಾವು ರೈಡ್ ಮಾಡ್ಬೋದು. ನಾನು ಕಂಫರ್ಟಬಲಾಗಿ ರೈಡ್ ಮಾಡಿದೆ. ನನಗೆ ಬಂದಿದ್ದೇ ಗೊತ್ತಾಗಿಲ್ಲ. ಇದು ನೋಡಿ, ಸ್ನ್ಯಾಕ್ಸ್, ಟೀ ಮತ್ತು ಸ್ನ್ಯಾಕ್ಸ್ ಕೊಡ್ತಾರೆ. ಚಾರ್ಜಿಂಗ್ ಪೋರ್ಟಿಂಗು ಅಷ್ಟೇ. ಸೊ ಯೂನಿವರ್ಸಲ್ ಚಾರ್ಜಿಂಗ್ ಪೋರ್ಟಿಂಗ್ ಇದು ನೋಡಿ. ನಾನು ಟಿಫನ್ನು ಚೆನ್ನಾಗಿತ್ತು, ಟೇಸ್ಟು ಪರವಾಗಿಲ್ಲ, ಕಂಫರ್ಟಬಲಾಗಿ ಕೂತ್ಕೋಬೋದು. ಇದು ನೋಡಿ, ಎಮರ್ಜೆನ್ಸಿ ಏನಾದರೆ ಇದು ಮಾತಾಡೋದಕ್ಕೆ ಅವ್ರ ಹತ್ರ ಇದು ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಇದು ನೋಡಿ, ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿದೆ. ಆರಾಮಾಗಿ ಪೈಲಟ್ ಕೂತ್ಕೊಂಡು ಆರಾಮಾಗಿ ಅವರು ಆ ಸ್ಪೀಡ್ನ ಮೇಂಟೈನ್ ಮಾಡಬೇಕು ಅಂದರೆ ಫ್ರೀಯಾಗಿ ನೋಡ್ಕೊಂಡು ಕೂತ್ಕೋಬೋದಲ್ಲಿ ಅವರು. ತುಂಬ ಚೆನ್ನಾಗಿತ್ತು ಓವರಾಲ್ ಎಕ್ಸ್ಪೀರಿಯೆನ್ಸು. ನಾನು ರೆಕಮೆಂಡ್ ಮಾಡ್ತೀನಿ, ವಂದೇ ಭಾರತ್ ಹೋಗ್ಬೋದು. ತುಂಬ ಅಂದರೆ ಕಂಫರ್ಟಬಲಾಗಿ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾವೆಲ್ ಮಾಡೋಕ್ಕೆ ಇದನ್ನು ಬುಕ್ ಮಾಡ್ಕೋಬೋದು. ಸೊ ಇಲ್ಲಿಂದ ಆದಮೇಲೆ ನಾನು ಚೆನ್ನೈ ರೈಲ್ವೆ ಸ್ಟೇಷನ್ ಸೆಂಟ್ರಲ್ಲಿ ಇಳಿದೆ. ಅಲ್ಲಿ ಇಳಿದ ತಕ್ಷಣ ನನಗೆ ಒಂದು ಎಕ್ಸಿಕ್ಯೂಟಿವ್ ಲಾಂಚ್ ಕಾಣ್ತು. ಪ್ರೀಮಿಯಂ ಲಾಂಚ್ ಆಕ್ಸಿಸ್ ಅಂತ ಇತ್ತು. ಇಲ್ಲಿರೋ ಕಾರ್ಡ್ಗಳೆಲ್ಲ ಆಕ್ಸಿಸ್ ಇದೆ ಅಂತ ಹೇಳಿದ್ರು. ಯಾವ್ಯಾವ ಕಾರ್ಡ್ ಅಂತ ಹಂಗೆ ನೋಡಿದೆ. ನಂದು ಆ್ಯಕ್ಚುಲಿ ICICI ಬ್ಯಾಂಕು. ನನ್ನ ಕಾರ್ಡೇನ ಆಕ್ಸಿಸ್ ಆಗುತ್ತೆ ಏನು ಅಂತ ಚೆಕ್ ಮಾಡೋಣ ಅಂತ ನೋಡೋಣ, ಈ ಪ್ರೀಮಿಯಂ ಲಾಂಚಲ್ಲಿ ಆಗುತ್ತೆ ಅಂತ ಹೋಗಿ ನೋಡೋಣ ಬನ್ನಿ. ಈಗ ಏನಾಗುತ್ತೆ ಏನು ಅಂತ, ಸಿಗುತ್ತಾ ನನ್ನ ಕಾರ್ಡ್ಗೆ ಅಂತ. ಈ ಲಾಂಚಲ್ಲಿ ಏನು ಅಂದರೆ ನಮಗೆ 2 ಅವರ್ಸ್ ತನಕ AC ಕೂತ್ಕೋಬೋದು. ಪ್ಲಸ್ ನಮ್ಗೆ ಅನ್ಲಿಮಿಟೆಡ್ ಬಫೆಟ್ ಇರುತ್ತೆ. ಅದು ಲಂಚ್ ಆದರೂ ಸರಿ, ಟಿಫನ್ ಆದರೂ ಸರಿ, ಡಿನ್ನರ್ ಆದರೂ ಸರಿ. 2 ರೂಪೀಸ್ಗೆ, ಬರೀ ಜಸ್ಟ್ 2 ರೂಪೀಸ್ಗೆ ನನಗೆ ಈ ಲಾಂಚ್ ಆಕ್ಸೆಸ್ ಸಿಕ್ತು. ಸೊ ನಾನು 2 ಅವರ್ಸ್ ಆ ಲಾಂಚಲ್ಲಿ ಆರಾಮಾಗಿ ರೆಸ್ಟ್ ಮಾಡಿಕೊಂಡು, ಸೊ ನಂದು ಲಂಚ್ ಇತ್ತು, ಲಂಚೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಾನು ಅಲ್ಲಿಂದ ಹೊರಟೆ. ಸೊ ತುಂಬ ಚೆನ್ನಾಗಿತ್ತು. ನೀವು ಇದನ್ನು ನೋಡೋಕ್ಕೆ ತುಂಬ ಥ್ಯಾಂಕ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ.
ಸೊ ಥ್ಯಾಂಕ್ ಯು ಸೋ ಮಚ್.